ಆರ್ ಸಿ ಬಿ ಇವತ್ತಿನ ಮ್ಯಾಚ್ ವಿನ್ ಆಗೋದಕ್ಕೆ ಚಾನ್ಸ್ ಇತ್ತಾ? ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಬಟ್ ನನ್ನ ಪ್ರಕಾರ ಆರ್ ಸಿ ಬಿ ವಿನ್ ಆಗೋದಕ್ಕೆ ಚಾನ್ಸ್ ಇತ್ತು, ಬಟ್ ಆ ಒಂದು ಚಾನ್ಸ್ನ ಕೈ ಚೆಲ್ಲಿದ್ದು ಪಿಲ್ಸಾಲ್ಟ್ ಅವರು. ಈ ಒಂದು ಸೀಸನ್ನು ಎಂತೆಂಥ ಗ್ರೇಟ್ ಕ್ಯಾಚಸ್ನ ತಗೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ಕ್ಯಾಚ್ನ ತಗೊಂಡ್ರದನ್ನ, ಬಟ್ ಆ ಒಂದು ಕ್ಯಾಚ್ ಹಿಡ್ಕೊಂಡು ಬೌಂಡ್ರಿ ಲೈನ್ ಮೇಲೆ ಬಿದ್ದೋಗ್ಬಿಟ್ರು. ಏನಾದರೂ ಅಲ್ಲಿ ವೈಭವ್ ಸೂರ್ಯವಂಶಿ ಔಟ್ ಆಗಿದ್ರೆ ಅಲ್ಲಿಂದ ಗೇಮೇ ಡಿಫ್ರೆಂಟ್ ಲೆವೆಲ್ ಚೇಂಜ್ ಆಗ್ತಾಯಿತ್ತು. ಬಿಕಾಸ್ ರಾಜಸ್ಥಾನ್ ರಾಯಲ್ಸಲ್ಲಿ ಇನ್ನು ಆ ಒಂದು ಮಿಡಲ್ ಆರ್ಡರ್ನೇ ಎಕ್ಸ್ಪ್ಲೋರ್ ಆಗಿರಲಿಲ್ಲ, ಬಟ್ ಟಾಪ್ ಆರ್ಡರ್ಸ್ ಮಾತ್ರ ರನ್ ಹೊಡಿತಾ ಇದ್ರು. ಜೈಸ್ವಾಲ್ ಬಿದ್ದ ತಕ್ಷಣ ಏನಾದರೂ ಸೂರ್ಯವಂಶಿ ವಿಕೆಟ್ ಬಿದ್ದಿದ್ರೆ ಇವತ್ತಿನ ಮ್ಯಾಚ್ನ ಈಸಿಯಾಗಿ ಗೆಲ್ಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ವೈಭವ್ ಸೂರ್ಯವಂಶಿ ಏನು ಗುರು ಹೊಡೆದಿದ್ದು, ಅನ್ಫಾರ್ಚುನೇಟೋ ಗೊತ್ತಿಲ್ಲ. ಬಟ್ ಎವ್ರಿ ಮ್ಯಾಚ್ ಅಂತೂ ಟಾಪ್ ಕ್ವಾಲಿಟಿ ಬೌಲಿಂಗ್ ಅಗ್ನೆಸ್ಟ್ ರನ್ಸ್ನ ಮಾಡ್ತಾ ಇರೋದು. ಈ ಹುಡುಗ ಅಂತೂ ಪ್ರಚಂಡ ಹುಡುಗ ಅಂತಾನೆ ಹೇಳ್ತೀನಿ. ಏನು ಗುರು ಎವ್ರಿ ಮ್ಯಾಚ್ ಓಕೆನಾ. ಬೂಮ್ರಾಗೆ ಫಸ್ಟ್ ಬಾಲ್ 6 ಹೊಡಿತಾರೆ, ಭುವನೇಶ್ವರ್ ಕುಮಾರ್ಗೆ ಫಸ್ಟ್ ಬಾಲ್ನ 6 ಹೊಡಿತಾರೆ. ಆ್ಯಂಡ್ ಜೋಸ್ ಹೇಜಲ್ವುಡ್ ಎಂಥ ಬೌಲರ್. ಈ 3 ಬೌಲರ್ಸ್ ಅಂತೂ ಟಾಪ್ ಕ್ವಾಲಿಟಿ ಬೌಲರ್ಸು. ಇವ್ರು ಅಗೇನೆಸ್ಟ್ ರನ್ಸ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇವರಂತೂ ಪ್ರಚಂಡ ಹುಡುಗ ಅಂತಾನೆ ಹೇಳ್ತೀನಿ. ಬಟ್ ಬೂಮ್ರಾಗೆ ಹೊಡೆದಿದ್ದು ಓಕೆ, ಏನೋ ಅವತ್ತಿನ ಮ್ಯಾಚಲ್ಲಿ ಆಯಿತು. ಮತ್ತೆ ರಿಪೀಟು ಭುವನೇಶ್ವರ್ ಕುಮಾರ್ಗೆ, ಮತ್ತೆ ರಿಪೀಟು ಜೋಸ್ ಹೇಜಲ್ವುಡ್ಗೆ ಒಂದೇ ಓವರಲ್ಲಿ 19 ರನ್ನ ಹೊಡಿತಾರೆ ಮಗ ಅಂತ. ಯಶಸ್ವಿ ಜೈಸ್ವಾಲೆ ಒಂದು 6 ಹೊಡೆದ್ಬಿಟ್ಟು ಮತ್ತೆ ನೆಕ್ಸ್ಟ್ ಬಾಲ್ ಔಟ್ ಆಗ್ತಾರೆ. ಬಟ್ ಇವರಂತೂ ನೀ ಯಾರಾದರೂ ಹಾಕಿ ನಾನು ಫಸ್ಟ್ ಬಾಲಿಂದನೇ ಹೊಡಿತೀನಿ ಅಂತ ಬಂದಿದ್ದು ಇವತ್ತಿನ ಮ್ಯಾಚಲ್ಲಿ. ಬಟ್ ವೈಭವ್ ಸೂರ್ಯವಂಶಿ ಏನಾದರೂ ಫಸ್ಟೇ ಎತ್ಕೊಬಿಟ್ಟಿದ್ರೆ ಇವತ್ತಿನ ಮ್ಯಾಚ್ ಗೆಲ್ಬೋದಾಗಿತ್ತು ಓಕೆ. ಬಟ್ ನಮ್ಮ ಆರ್ ಸಿ ಬಿ ಕಡೆಯಿಂದ ಎಂಥ ಎಫರ್ಟ್ ಹಾಕಿದ್ದು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಓಕೆ ಸೋತಿದರೆ ಅದು ಪಾರ್ಟ್ ಆಫ್ ದ ಗೇಮ್ ಓಕೆ ಮಗ. ಬಟ್ ಇವತ್ತಿನ ಮ್ಯಾಚಲ್ಲಂತೂ ಆರ್ ಸಿ ಬಿ ಬೆಸ್ಟ್ ಎಫರ್ಟ್ನ ಹಾಕಿದರೆ. ಆರ್ ಸಿ ಬಿಗೆ ಇವತ್ತಿನ ಮ್ಯಾಚಲ್ಲಿ ಏನೋ ಒಳ್ಳೆ ಸ್ಟಾರ್ಟ್ ಸಿಕ್ಕಿಲ್ಲ. ಬಿಕಾಸ್ ಫಸ್ಟ್ ಬಾಲೇ ವಿಕೆಟ್ ಬಿತ್ತು. ಜೋಫ್ರಾ ಆರ್ಚರ್ ಅಂತೂ 150 ಹಾಕಿದ್ದ ಆ ಬಾಲು ಪಿಲ್ಸಾಲ್ಟ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ತಲೆಗೆ ಜುಪ್ ಅಂತ ಹಾಕಿದ್ದು ಓಕೆನಾ. ತಲೆಗೆ ಜುಪ್ ಅಂತ ಹಾಕಿದ್ರೆ ಏನು ಮಾಡಬೇಕು ಅಂತ ಕೈ ಕಾಲೇ ಮೂವ್ ಆಗಿಲ್ಲ ಅವ್ರಿಗೆ. ಸುಮ್ಮನೆ ಹೆಂಗೋ ಏನೋ ಮಾಡಿಬಿಟ್ರು. ಬಟ್ ಅದು ಕ್ಯಾಚ್ ಆಯಿತು, ಕೀಪರ್ ಕ್ಯಾಚು ಓಕೆ. ಅಲ್ಲಿಂದ ದೇವದತ್ ಪಡಿಕಲ್ ಬರ್ತಾರೆ. ಬಟ್ ಫಸ್ಟ್ ಓವರು ಆರ್ ಸಿ ಬಿಗೆ ಯಾವ ಲೆವೆಲ್ಗೆ ಭಯ ಹುಡ್ಸರು ಅಂತ ಹೇಳಿದ್ರೆ ಜೋಫ್ರಾ ಆರ್ಚರು ಚಾನ್ಸೇ ಇಲ್ಲ. ಬಿಕಾಸ್ ಸ್ವಿಂಗು ಪೇಸು ಎಲ್ಲನೂ ಕೂಡ ಪರ್ಫೆಕ್ಟ್ ಆಗಿತ್ತು. ದೇವದತ್ ಪಡಿಕಲ್ಗಂತೂ ಕಾಲೇ ಮೂವ್ ಆಗ್ತಿಲ್ಲ. ವಿರಾಟ್ ಕೊಹ್ಲಿಗಂತೂ ಚಾನ್ಸೇ ಇಲ್ಲ. ಸೊ ವಿರಾಟ್ ಕೊಹ್ಲಿ ಫಸ್ಟ್ ಬಾಲು ಜೋಫ್ರಾ ಆರ್ಚರ್ನ ಎದುರಿಸ್ತಾ ಇದ್ದಾರೆ. ಬಟ್ ರಿಯಾನ್ ಪರಾಗು ಏನಕ್ಕೆ ಸ್ಲಿಪ್ನ ತೆಗಿರು ಅಂತ ಗೊತ್ತಾಗಿಲ್ಲ ನನಗಿನ್ನ. ಅದೋಗ್ಬಿಟ್ಟು ಜೋಫ್ರಾ ಆರ್ಚರ್ ಕೂಡ ಬೈತಾರೆ ಆ್ಯಕ್ಚುಲಿ ರಿಯಾನ್ ಪರ್ಗೆ, ಏನಕ್ಕೆ ನೀನು ಫಸ್ಟ್ ಸ್ಲಿಪ್ನ ತೆಗೆದೆ, ನನಗೆ ಚಾನ್ಸ್ ಇತ್ತು ಅಂತ. ಬಟ್ ಅವ್ರು ಏನು ಥಿಂಕ್ ಮಾಡಿದ್ರು ಗೊತ್ತಿಲ್ಲ ಓಕೆ. ಅಲ್ಲಿಂದ ಸ್ವಲ್ಪ ಗೇಮ್ ನಮ್ಮ ಕಡೆಗೆ ಬರ್ತಾಯಿತ್ತು. ಬಟ್ ಅಲ್ಲಿಂದ ದೇವದತ್ ಪಡಿಕಲ್ ಮತ್ತು ವಿರಾಟ್ ಕೊಹ್ಲಿ ಸಕ್ಕತ್ತಾಗಿ ಆಡ್ತಾಯಿದ್ರು. ವಿರಾಟ್ ಕೊಹ್ಲಿ ಅಂತೂ ಆ ಒಂದು ಪೇಸ್ನ ಯಾವ ಥರ ಯೂಸ್ ಮಾಡ್ಕೊಂಡು ಅಂತ ಹೇಳಿದ್ರೆ ಬೆಣ್ಣೆಲ್ಲಿ ಕೂದಲು ತೆಗಿತಾರೆ ಓಕೆನಾ. ಆ ಲೆವೆಲ್ಗೆ ಒಂದು ಪೇಸ್ನ ಯೂಸ್ ಮಾಡ್ಕೊಂಡಿದ್ದು ಏನು ಒಂಥರ ಹೊಡಿತಾನೆ ಇಲ್ಲ ಓಕೆನಾ. ಜಸ್ಟ್ ಪೇಸ್ ಯೂಸ್ ಮಾಡಿಕೊಂಡು ಗ್ಯಾಪಲ್ಲಿ ಜಸ್ಟ್ ಪ್ಲೇಸ್ನ ಮಾಡ್ತಾರೆ. ಜಸ್ಟ್ ಟಚ್ ಆ್ಯಂಡ್ ಪ್ಲೇ ಅಷ್ಟೇ ಮಗ ಮಾಡ್ತಾ ಇರೋದು. ಬಟ್ ವಿರಾಟ್ ಕೊಹ್ಲಿ ಸಕ್ಕತ್ತಾಗಿ ಆಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ರವಿ ಬಿಷ್ಣೋಯ್ಗೆ ಸುಮ್ಮನೆ ಹೊಡೆಯೋಕೆ ಹೋಗಿ ಔಟ್ ಆಗಿಬಿಟ್ರು. ವಿರಾಟ್ ಕೊಹ್ಲಿ ಆ ಥರ ಬ್ಯಾಟಿಂಗೇ ಆಡಲ್ಲ ಓಕೆನಾ. ಬಟ್ ಈ ಒಂದು ಸೀಸನು ಒಂಥರ ಬೇರೆ ಮೈಂಡ್ ಸೆಟ್ಟಿಂದಾನೆ ಬಂದಿದ್ದಾರೆ. ಬಟ್ ಹೊಡೆಯೋಕೆ ಹೋಗಬಾರ್ದಾಗಿತ್ತು. ಇನ್ನೂ ಅವ್ರು ಏನಾದರೂ ಸ್ಟ್ರೈಕ್ ರೊಟೇಟ್ ಮಾಡಿದ್ರು ಲಾಸ್ಟಲ್ಲಿ ಅವ್ರು ಚಾನ್ಸ್ ತಗೊಂಡ್ರು 100% ಇವತ್ತಿನ ಮ್ಯಾಚಲ್ಲಿ. ಇನ್ನೂ ಒಂದು ಬಿಗ್ ಚೇಸ್ನ ಮಾಡೋಕ್ಕೆ ರಾಜಸ್ಥಾನ್ ರಾಯಲ್ಸ್ಗೆ ಕೊಡ್ಬೋದಾಗಿತ್ತು ಓಕೆ. ಅಲ್ಲಿಂದ ಬ್ರೋ 94 6 ಆಗಿತ್ತು ಆರ್ ಸಿ ಬಿದು. ಬಟ್ ಅಲ್ಲಿಂದ ಪಟಿದರ್ ಮತ್ತು ಟೀಮ್ ಡೇವಿಡ್ ಸೇರಿಕೊಂಡು ಆ ಒಂದು ಪಾರ್ಟ್ನರ್ಶಿಪ್ನ ತಗೊಂಡು ಬಿಲ್ಡ್ ಮಾಡ್ತಾ ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಟೀಮ್ ಡೇವಿಡ್ ಬೇಗ ಔಟ್ ಆಗಿಬಿಡ್ತಾರೆ. ಅದು ಅವ್ರ ನೇಮ್ ಏನಿದೆ, 1 ಸೆಕೆಂಡ್ ಗೈಸ್, ಅವ್ರ ನೇಮ್ ಹೊಸಬ್ರು ಆ್ಯಕ್ಚುಲಿ ಇವರು ಬ್ರಿಜೇಶ್ ಶರ್ಮಾ ಅಂತ ಓಕೆನಾ. ಇವರಿಗೆ ಔಟ್ ಆಗಿಬಿಡ್ತಾರೆ ಸ್ಲೋ ಬಾಲ್ ಓಕೆ. ಇವ್ರು ಹಾಕೋದೇ ಸ್ಲೋ ಬಾಲು, ಇವ್ರು ಹೊಡೆಗೆ ಹೋಗಿ ಬ್ಯಾಟ್ ಕೈಯಿಂದ ತಿರುಗಿಬಿಡುತ್ತೆ, ಕ್ಯಾಚ್ ಆಗುತ್ತೆ. ಅಲ್ಲಿಂದ ರಜತ್ ಪಟಿದರ್ ಏನು ಮಗ ಇನ್ನಿಂಗ್ಸ್ನ ಬಿಲ್ಡ್ ಮಾಡೋದು ಬ್ರೋ. ಕ್ಯಾಪ್ಟನ್ಸಿನ ಸುಮ್ಮನೆ ಕೊಟ್ಟಿಲ್ಲ ಓಕೆ ಈ ಪ್ಲೇಯರ್ಗೆ. ಲಾಸ್ಟ್ ಸೀಸನ್ ಕೂಡ ಎಂತಿಂಥ ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ದಾರೆ. ಆ್ಯಂಡ್ ಇವರು ಇವತ್ತಿನ ಮ್ಯಾಚಲ್ಲಿ ಕ್ರೂಷಿಯಲ್ ಇನ್ನಿಂಗ್ಸ್ನೇ ಆಡಿದ್ದು 63 ರನ್ ಕೂಡ ಹೊಡಿತಾರೆ. ಅಲ್ಲಿಂದ ರನ್ಸ್ನ ಜೋಡಿಸೋ ಹೋಗ್ತಾ ಇರ್ತಾರೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಮಾತಾಡಲೇಬೇಕು ನಾವು. ಇಂಪ್ಯಾಕ್ಟ್ ಪ್ಲೇಯರ್ ಯಾರು? ವೆಂಕಟೇಶ್ ಅಯ್ಯರ್ಗೆ ಇನ್ನೂ ಚಾನ್ಸೇ ಕೊಟ್ಟಿಲ್ಲ ಪ್ಲೇಯಿಂಗ್ 11ಅಲ್ಲಿ. ಸೊ ಇವತ್ತು ಹೋಗಿ ಆಡು ಮಗ, ಬ್ಯಾಟಿಂಗು ಬೇರೆ ಆಪ್ಷನ್ ಇಲ್ಲ ಅಂತ ಕಳಿಸಿದ್ದು. ಬಟ್ ಸ್ಟಾರ್ಟಿಂಗ್ ಬಂದು ತುಂಬ ಸ್ಟ್ರಗಲ್ನೇ ಮಾಡಿದ್ರು ಆ್ಯಕ್ಚುಲಿ ವೆಂಕಟೇಶ್ ಅಯ್ಯರು. ಬಿಕಾಸ್ ಅಲ್ಲಿ ಅವ್ರಿಗೆ ಅಷ್ಟೊಂದು ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಲಾಸ್ಟ್ ಅವರಂತೂ ಸರಿಗೆ ಚಾರ್ಜ್ ಮಾಡೋದು ಸಂದೀಪ್ ಶರ್ಮಾಗೆ ಓಕೆನಾ. ಎಷ್ಟು ಮಿನಿಮಮ್ 20 ರನ್ನೇ ನಾನು ಹೊಡೆದ್ರು ಆ ಒಂದು ಓವರಲ್ಲಿ. ಬಟ್ ಸಕ್ಕತ್ತಾಗಿ ಆಡ್ಬಿಟ್ಟು 200 ರನ್ನ ಕೂಡ ಗಡಿನ ಮುಟ್ಟಿಸ್ತಾರೆ. ಆರ್ ಸಿ ಬಿ ಒಂದು ಟೈಮಲ್ಲಿ ಅಂದ್ಕೊಂಡಿದ್ವಿ 150 ಹೊಡೆಯಲ್ಲ ಅಂತ. ಬಿಕಾಸ್ ಅರ್ಲಿ ವಿಕೆಟ್ ಬೀಳ್ತಾನೆ ಇತ್ತು. ಬಟ್ ರನ್ಸ್ ಕೂಡ ಬರ್ತಾಯಿತ್ತು. ಪರ್ ಓವರ್ 10 ರನ್ಸ್ ಬರ್ತಾ ಇದೆ. 10 ಇಲ್ಲ 9 ರನ್ಸ್ ಬರ್ತದೆ. ನೆಟ್ ರನ್ ರೇಟ್ ಕೂಡ ಸಕ್ಕತ್ತಾಗಿದೆ. ಬಟ್ ಅಲ್ಲಿ ವಿಕೆಟ್ಗೆಲ್ಲ ಬೀಳ್ತಾ ಇತ್ತು ಓಕೆನಾ. ಟೀಮ್ ಡೇವಿಡ್ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು 2 ಓವರ್ ಆಡಿಬಿಟ್ಟಿದ್ರೆ ಅಲ್ಲಿಂದ ಚೆನ್ನಾಗಿ ಚಾರ್ಜ್ ಮಾಡ್ಬೋದಾಗಿತ್ತು. ರೊಮಾರೋ ಸಫರ್ಡ್ ಅಂತೂ ಸಕ್ಕತ್ತಾಗಿ ಬ್ಯಾಟಿಂಗ್ ಆಡ್ತಾಯಿದ್ರು. ಆ ಥರ ಬ್ಯಾಟಿಂಗ್ ನಾವು ನೋಡೇ ಇಲ್ಲ. ರೊಮಾರೋ ಸಫರ್ಡ್ ಎವ್ರಿ ಬಾಲ್ ಹೊಡೆಯೋಕೆ ಹೋಗ್ತಾರೆ. ಬಟ್ ಅದು ತುಂಬ ಬ್ಯಾಡ್ ಬಾಲ್ ಆ್ಯಕ್ಚುಲಿ ರವೀಂದ್ರ ಜಡೇಜಾ ಹಾಕಿದ್ದು ತುಂಬ ಆ ಕಡೆ ಹಾಕಿದ್ರು. ಬಟ್ ಅದನ್ನು ಅನ್ಫಾರ್ಚುನೇಟ್ಲಿ ಬ್ಯಾಡ್ ಬಾಲ್ಗೆ ಔಟ್ ಆಗಿದ್ದು. ಒಳ್ಳೊಳ್ಳೆ ಬಾಲ್ ಬೌಂಡ್ರಿ ಎಲ್ಲ ಹೊಡೆದ್ರು. ಬಟ್ ಅಲ್ಲಿಂದ ಹೋಗಿ ಹಂಗೋ ಆರ್ ಸಿ ಬಿ ತಳ್ಳಿ 200 ರನ್ನ ಹೊಡೆದ್ರು ಮಗ. ಈ ಒಂದು ಟಾರ್ಗೆಟ್ನಂತೂ ಈಸಿಯಾಗಿ ಹೊಡೆದಿದ್ದು ವೈಭವ್ ಸೂರ್ಯವಂಶಿ.
ವೈಭವ್ ಸೂರ್ಯವಂಶಿ ಅದು ಅರ್ಲಿ ವಿಕೆಟ್ ಬಿದ್ದಿದ್ರೆ ರಾಜಸ್ಥಾನ್ ರಾಯಲ್ಸ್ ಅಂತೂ ಕಂಪ್ಲೀಟ್ಲಿ ಡಮಾರ್ ಆಗ್ತಾಯಿತ್ತು. ಬಟ್ ಓಕೆ, SSC ಜಯಸಮ್ ಮತ್ತು ವೈಭವ್ ಸೂರ್ಯವಂಶಿ ಒಳ್ಳೆ ಸ್ಟಾರ್ಟ್ನೇ ಕೊಟ್ಟಿದ್ದ ಒಂದು ಟೀಮ್ಗೆ. ಬಟ್ ನಮ್ಮ ಜೋಸ್ ಹೇಜಲ್ವುಡ್ ಮತ್ತೆ RCBಗೆ ಕಮ್ ಬ್ಯಾಕ್ ಮಾಡಿ ಮತ್ತೆ ಫಸ್ಟ್ ವಿಕೆಟ್ನ ತಗೊಂಡ್ರು. ಅದೇ ಜೈಸ್ವಾಲ್ ಅವ್ರು ಡೇಂಜರಸ್ ಆಗಿ ಕಾಣ್ತಾ ಇದ್ರು. ಏನು ಎವ್ರಿ ಮ್ಯಾಚ್ ಅವರೇ ಪರ್ಫಾರ್ಮ್ ಮಾಡ್ತಾರೆ RR ಟೀಮ್ಗೆ. ಸೊ ಅವ್ರನ್ನ ಎತ್ಬಿಟ್ರು ವಿಕೆಟ್ನ. ಬಟ್ ಈ ವೈಭವ್ ಸೂರ್ಯವಂಶಿನ ಹೆಂಗಾದ್ರೂ ಮಾಡಿ ಎತ್ತಬೇಕು ಬೇಗ. ಇವರು ಯಾವ ಟೀಮು ಈ ಅಪೋನೆಂಟ್ ಟೀಮ್ ಮಾಡ್ತಾರೆ, ಇವ್ರಿಗೆ ಯಾರು ವೈಭವ್ ಸೂರ್ಯವಂಶಿನ ಬೇಗ ಎತ್ತಾರಲ್ಲ ಅವರು ಪಕ್ಕ ಸಕ್ಸಸ್ಫುಲ್ ಆಗ್ತಾರೆ. ಬಿಕಾಸ್ ಈ ಒಂದು ಟೀಮಲ್ಲಿ ಇನ್ನು ಅಂದರೆ ಧ್ರುವ್ ಜುರೇಲ್ ಓಕೆ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಆಡಿದ್ದು. ಫಸ್ಟು ಬಂದು ಒಂದು ಚಾನ್ಸು ಕೊಟ್ಟಿಲ್ಲ, ಕಾರಣ ಸಕ್ಕತ್ತಾಗಿ ಆಡಿದ್ದು ಇವತ್ತಿನ ಮ್ಯಾಚಿಗಂತೂ ಕ್ಲಾಸಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಜುರೇಲಿಂದ. ಸೊ ಒಂದು ಕೂಡ ರಿಸ್ಕಿ ಶಾಟ್ ಇರಲಿಲ್ಲ ಆ್ಯಂಡ್ ಕ್ಲೀನಾಗಿ ಕಾರಣ ಎಲ್ಲ ಬಾಲು ಮಿಡ್ಲು ಮಾಡ್ತಾಯಿದ್ರು, ಯಾವ ಬಾಲ್ ಹೊಡಿಬೇಕು ಯಾವ ಬಾಲ್ನ ಆಡಬೇಕು ಅದನ್ನೇ ಮಾಡಿದ್ರು. ಆ್ಯಂಡ್ ರವೀಂದ್ರ ಜಡೇಜಾ ಇವ್ರ ಜೊತೆ ಕೈ ಸಾತ್ ಜೊತೆ ಏನೋ ಹ್ಯಾಂಡ್ ಶೇಕ್ನ ಕೊಟ್ಟಿದ್ದು. ಓಕೆ ಬನ್ನಿ ನಾನು ನಿನ್ನ ಜೊತೆ ಆಡ್ತೀನಿ, ಮ್ಯಾಚ್ನ ಫಿನಿಷ್ ಮಾಡೋದಂತ ಒಂದು ಚೂರು ಓಕೆನಾ ಒಂದು ಚೂರು ರಿಸ್ಕೇ ತೊಗೊಂಡಿದ್ದಾರೆ ರವೀಂದ್ರ ಜಡೇಜಾ. ಬಟ್ ವೈಭವ್ ಸೂರ್ಯವಂಶಿ ಆಡ್ತಾ ಇರಬೇಕಿದ್ರೆ ಕೃಣಾಲ್ ಪಾಂಡ್ಯ ಬಂದು ಹೆಂಗೋ ವಿಕೆಟ್ನ ತಾಗಿದ್ದಾರೆ ಮಗ. ಬಟ್ ಆ ವಿಕೆಟ್ ತೆಗೆದ್ಮೇಲೆ ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಮತ್ತೆ ಒಂದು ಬೌನ್ಸರ್ನ ಹಾಕ್ತಾರೆ. ನಿಮ್ಗೆ ಗೊತ್ತು ಕೃಣಾಲ್ ಪಾಂಡ್ಯ ಯಾವ ಲೆವೆಲ್ಗೆ ಬೌಲಿಂಗ್ ಹಾಕ್ತಾರೆ ಅಂತ. ಸೊ ಅವ್ರು ಬೌಲಿಂಗ್ ಹಾಕೋದೇ ಗೊತ್ತಾಗಲ್ಲ ಓಕೆನಾ. ಬೌನ್ಸರು 120 ಬೌನ್ಸರ್ ಹಾಕ್ತಾರೆ ಓಕೆನಾ. ಪೇಸರ್ಸು ಒಂದೊಂದು ಟೈಮಲ್ಲಿ ಆ ಒಂದು ಪೇಸ್ನ ಹಾಕ್ತಾರೆ. ಬಟ್ ಇವರು 120 ಪೇಸಲ್ಲಿ ಜುಕ್ ಅಂತ ಕ್ವಿಕ್ ಹಾಕ್ಬಿಟ್ಟು ಹೆಟ್ಮ್ಯಾರ್ನ ಔಟ್ ಮಾಡ್ತಾರೆ. ಹೆಟ್ಮ್ಯಾರ್ಗೆ ಏನಂತಾನೆ ಗೊತ್ತಾಗಿಲ್ಲ, ವಿತೌಟ್ ಹೆಲ್ಮೆಟ್ ಆಡ್ತಾ ಇದ್ದಾರೆ. ಸೊ ಅವ್ರಿಗೆ ಬಂದ ತಕ್ಷಣ ಸರ್ಪ್ರೈಸ್ ಅಂತ ಹೇಳ್ತಾರಲ್ಲ, ಸರ್ಪ್ರೈಸ್ನೇ ಕೊಟ್ಟಿದ್ದು ತಗೋ ಅಂತ ಬೌನ್ಸರ್ ಹಾಕಿದ್ದು. ಬಟ್ ಅದನ್ನು ಅವ್ರಿಗೆ ಏನೋ ಮಾಡೋಕೆ ಹೋಗ್ತಾರೆ. ಬಟ್ ಹೋಗ್ಬಿಟ್ಟು ಜೋಸ್ ಹೇಜಲ್ವುಡ್ ಕೈಗೆ ಸೀದಾ ಬಿದ್ದುಬಿಡುತ್ತೆ, ಹೋಗಿ ಇಟ್ಕೋತಾರೆ ಕ್ಯಾಚು. ಬಟ್ ಅಲ್ಲಿ ಸ್ವಲ್ಪ ನಮಗೆ ಆ್ಯಕ್ಚುಲಿ ಗೇಮು ಟರ್ನ್ ಆಗುತ್ತೆ. ಅಲ್ಲಿಂದ ಏನೋ ಒಂದು ಹೋಪ್ ಬರ್ತಾ ಇರುತ್ತೆ RCB ಗೆಲ್ತಾರೆ ಅಂತ. ಬಟ್ ಈ ಒಂದು ಚೇಸ್ನ ಮಾಡಿದ್ದು ಧ್ರುವ್ ಜುರೇಲ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಕಾಸ್ ಲಾಸ್ಟ್ವರೆಗೂ ಗೇಮ್ನ ನಿಂತ್ಕೊಂಡು ಗೆಲ್ಸ್ಕೊಂಡು ಹೋಗಿದ್ದು. ಅವ್ರ ಜೊತೆ ಕೈ ಜೋಡಿಸಿದ್ದು ರವೀಂದ್ರ ಜಡೇಜಾ ಅಂತೂ ಸಖತ್ ಇನ್ನಿಂಗ್ಸ್ನೇ ಆಡಿದ್ರು. 24 ರನ್ ಹೊಡೆದ್ರು, ಮತ್ತು ಧ್ರುವ್ ಜುರೇಲ್ 81 ಹೊಡೆದ್ರು. ಆ್ಯಂಡ್ ವೈಭವ್ ಸೂರ್ಯವಂಶಿ ಅಂತ 26 ಬಾಲ್ಗೆ 78, 7 ಸಿಕ್ಸ್ ಮಗ, 7 ಸಿಕ್ಸ್ 8 ಬೌಂಡ್ರಿ. ಆ್ಯಕ್ಚುಲಿ ಇವರೆಲ್ಲ ಬೌಂಡ್ರಿ ಜಾಸ್ತಿ ಹೊಡೆಯೋದಿಲ್ಲ. ಬಟ್ ಇವತ್ತಿನ ಮ್ಯಾಚಲ್ಲಿ RCB ವಿರುದ್ಧ 8 ಬೌಂಡ್ರಿ ಮತ್ತು 7 ಸಿಕ್ಸ್ನೇ ಹೊಡೆದಿದ್ದು. ಬಟ್ ಇವತ್ತಿನ ಮ್ಯಾಚಲ್ಲಿ RCB ಸೊ ಓಕೆ ಗುಡ್ ಲೆಸನ್ ಅಂತಲೇ ಹೇಳ್ತೀನಿ. ಬಟ್ ಬೌಲಿಂಗ್ ಅಂತೂ ಕೂಡ ಚೆನ್ನಾಗಿ ಹಾಕಿದ್ರು. ಭುವನೇಶ್ವರ್ ಕುಮಾರ್ 4 ಓವರಲ್ಲಿ 37 ರನ್ನು ಆ್ಯಂಡ್ ಜೋಸ್ ಹೇಜಲ್ವುಡ್ 4 ಓವರ್ 44 ರನ್ನು 2 ವಿಕೆಟು. ಬಟ್ 1 ಓವರಲ್ಲಿ 20 ರನ್ ಬಂದುಬಿಡ್ತಲ್ಲ, ಅದೇ ಸ್ವಲ್ಪ ಕಾಸ್ಟ್ಲಿ ಆಗ್ತು ಆ ಒಂದು ಓವರ್ ಜೋಸ್ ಹೇಜಲ್ವುಡ್ ಓವರಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ. ವೈಭವ್ ಸೂರ್ಯವಂಶಿ ಹೆಂಗೆ ಲ್ಯಾಡ್ ಹೊಡೆದಿದ್ದು. ಆ್ಯಂಡ್ ಅಭಿನಂದನ್ ಸಿಂಗ್ 3 ಓವರಲ್ಲಿ 54 ರನ್ನು. ಆ್ಯಕ್ಚುಲಿ ಒಬ್ಬ ಪ್ಲೇಯರ್ನ ಇನ್ನು ಪ್ಲೇಯಿಂಗ್ 11 ಇಟ್ಕೋಬೇಕಂತ ಯೋಚನೆ ಮಾಡ್ತಾಯಿದ್ರು ಎಲ್ಲರೂ ಕೂಡ. ಯಾಕಂತ ಹೇಳಿದ್ರೆ ಏನು ವಿಕೆಟ್ ತೆಗೀತಿಲ್ಲ, ಪೇಸ್ ಇದೆ ಓಕೆ, ಪೇಸ್ ಇದ್ದರೆ ತಲೆ ಇಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗಿದೆ. ಬಿಕಾಸ್ ಒಂದು ಕಡೆ ಹಾಕಲ್ಲ ಏನಿಲ್ಲ, ಅಲ್ಲಿ ಇಲ್ಲಿ ಎಲ್ಲ ಹಾಕ್ತಾರೆ, ಹೊಡ್ಸ್ಕೋತಾನೆ ಇರ್ತಾರೆ. ಆ್ಯಂಡ್ ಒಂದು ಕಡೆ ಹಾಕಿದ್ರು T20 ಹೊಡಿತಾರೆ. ಬಟ್ ಇವರು ಸ್ವಲ್ಪ ಪೇಸು ಕೂಡ ವೇರಿಯೇಷನ್ ಮಾಡಬೇಕು, ಕಟರ್ ಹಾಕಬೇಕು, ಇಲ್ಲಾಂದರೆ ಸ್ಲೋ ಬಾಲ್ ಹಾಕಬೇಕು, ಎಲ್ಲನೂ ಮಿಕ್ಸ್ ಮಾಡಬೇಕು. ಬಟ್ ಏನೂ ಹಾಕಲ್ಲ, ಜುಪ್ ಅಂತ ಎಸಿತಾನೆ ಇರ್ತಾರೆ. ಸೊ ಅಲ್ಲೂ ಕೂಡ ರನ್ಸ್ ಲೀಕ್ ಆಯಿತು. ಆ್ಯಂಡ್ ಕೃಣಾಲ್ ಪಾಂಡ್ಯ ಇಂಪಾರ್ಟೆಂಟ್ ಬ್ರೇಕ್ನ ತಂದುಕೊಟ್ಟಿದ್ದು, RCBಗೆ ಒಂದು ಹೋಪ್ನ ತಂದುಕೊಟ್ಟಿದ್ರು ಒಂದು ಟೈಮಲ್ಲಿ. ಬಟ್ ಅದು ಕೂಡ ಬ್ರೇಕ್ ಆಯಿತು, 2 ವಿಕೆಟ್ ಹೋಯಿತು. ಆ್ಯಂಡ್ ಟೀಮ್ ಡೇವಿಡ್ ಕೂಡ ಫಸ್ಟ್ ಓವರ್ 18 ರನ್ನು ಹೆಂಗಾದರೂ ಮಾಡಿ ಪಾರ್ಟ್ ಟೈಮ್ ಬೌಲರ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಗೇಮಲ್ಲಿ ಟರ್ನ ತಗೋಬಾರ್ದ ಅಂತ ಹೇಳ್ಬಿಟ್ಟು ಟೀಮ್ ಡೇವಿಡ್ನ ತಗೋಬರ್ತಾರೆ. ಬಟ್ ಟೀಮ್ ಡೇವಿಡ್ ಅಂತ ಸರಿ ಓಡಿಸ್ಕೋತಾರೆ ಹೋಗೋಣ. 18 ರನ್ನು ಅದು ಸೂರ್ಯವಂಶಿ ಹೊಡೆದಿದ್ದು. ಆ್ಯಂಡ್ ರೊಮಾರಿಯೋ ಸಫರ್ಡು 2 ಓವರ್ 18 ರನ್ ಸಕ್ಕತ್ತಾಗಿ ಮಾಡಿದ್ರು. ಇವರು ಬೆಸ್ಟ್ ಎಕಾನಮಿ ಇವತ್ತಿನ ಮ್ಯಾಚಲ್ಲಿ. ಅಂದು ಕೃಣಾಲ್ ಪಾಂಡ್ಯ ಅಂತೂ ಮೀಡಿಯಂ ಪೇಸ್ ಆಗಿಬಿಡಬೇಕು, ಹೆಂಗೆ ಲೆಫ್ಟ್ ಆನ್ ಸ್ಪಿನ್ ಆದರೂ ಅಂತಲೇ ಗೊತ್ತಿಲ್ಲ. ಬಟ್ ಎಲ್ಲ ನ್ಯೂ ಬ್ಯಾಟರ್ಸ್ ಬಂದ ತಕ್ಷಣ ಸರ್ಪ್ರೈಸ್ನೇ ಮಾಡ್ತಾರೆ, ತಗೊಳ್ಳಿ ಅಂತ ಜೋರು ಹಾಕ್ತಾರೆ. ಬಟ್ RCB ಇವತ್ತು ನನ್ನ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ಎಫರ್ಟ್ನ ಹಾಕಿದರೆ, ಅವರು ಕೊಟ್ಟಿದ್ದಾರೆ 100% ಎಲ್ಲನೂ ಕೂಡ. ಬಟ್ ರಿಸಲ್ಟ್ ಮಾತ್ರ ಆ ಕಡೆ ಈ ಕಡೆ ಆಯಿತು ಓಕೆ. ಬಟ್ ಇಲ್ಲಿಂದ ಅಟ್ಲೀಸ್ಟ್ ಒಂದು 20-30 ರನ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ RCBಗೆ ಒಂದು ಗೆಲ್ಲಕ್ಕೆ ಚಾನ್ಸ್ ಇರ್ತಾಯಿತ್ತು. ಬಟ್ ಓಕೆ, ನೆಕ್ಸ್ಟ್ ಗೇಮು ಸಿಗೋದ. ನೆಕ್ಸ್ಟ್ ಗೇಮಲ್ಲಿ ಬಾಯ್ಸ್ ಆಗಿದ್ರೆ ನಿಮಗೇನು ಅನ್ನಿಸು ಅಂತ ಕಾಮೆಂಟ್ ಮಾಡಿ. ಸೊ ಅಲ್ಲಿ ಸ್ವಲ್ಪ ಅಡ್ವರ್ಟ್ ಆಯಿತು. ಓಕೆ, ಇಟ್ ಹ್ಯಾಪನ್ಸ್ ಬ್ರೋ. ಎಲ್ಲನೂ ಕೂಡ ಲರ್ನ್ ಮಾಡಬೇಕು, ಮುಂದೆ ಹೋಗಬೇಕು, ವಿನ್ ಆಗಬೇಕಷ್ಟೇ. ಓಕೆ, ರಾಜಸ್ಥಾನ್ ರಾಯಲ್ಸ್ ಅಂತೂ ಫುಲ್ ಆಳ್ತಾ ಇದ್ದಾರೆ ಈ ಒಂದು IPL ಸೀಸನಲ್ಲಿ. ಸೊ ಹಾಡೋರೆಲ್ಲ ಆಳ್ತಾ ಇರಬೇಕು, ಕಲಿಯೋರೆಲ್ಲ ಕಲಿತಾ ಇರಬೇಕಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.